ನಾನು ಕೂಡ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಅವ್ರ ಹತ್ರ ಮಾಡಿಸ್ದೆ ನಾನೇ ಸ್ವತಃ ಎಲ್ಲ ಮಾಡ್ತಿದ್ದೀನಿ. ಅದು ನಂಗೆ ಕೂಡ ತುಂಬಾ ಖುಷಿ ಕೊಡುತ್ತೆ ಅತ್ತೆ. ಅಂದ್ರೆ ಸೀತಾರಾಮರ ಕಲ್ಯಾಣ ಪೂರ್ತಿಯಾಗಿ ಮುಗಿಯೋವರೆಗೂ ಎಲ್ಲನೂ ನೀನೇ ನೋಡ್ಕೋತೀಯಾ? ಯಾವ ತಪ್ಪು ನಡೀತಿರೋ ಹಾಗೆ ನೋಡ್ಕೋತೀಯ ಅಲ್ವಾ? ಮಾಡ್ತೀನಿ ಅತ್ತೆ, ನಿಮ್ ಮನ್ಸನ್ ಗೆಲ್ಲೋ ಹಾಗೆ ಮಾಡ್ತೀನಿ. ನೀವ್ ಹೇಳಿದ್ದೇನೋ ಇಲ್ಲ ಆಗ್ತಿರೋದೇನೋ ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರಿ, ನೀನಿಲ್ಲೇ ಇರು, ನಾನು ಹೋಗಿ ಅಕ್ಕನ ಹತ್ರ ಮಾತಾಡಿ ಬರ್ತೀನಿ. ವಿಗ್ರಹಗಳನ್ನ ತಗೊಂಡ್ ಬರೋದಕ್ಕೆ ಎಷ್ಟೊತ್ತಾಗತ್ತೆ? ಬರ್ತಾ ಇದೀವಿ ಅರವಿಂದ, ಇನ್ನೊಂದು ಅರ್ಧ ಗಂಟೆ. ಸರಿ, ಬೇಗ ಬಂದ್ಬಿಡಿ. ವಿಗ್ರಹಗಳು ಜಾಗ್ರತೆ. ಆಯ್ತು. ಅಕ್ಕ, ಏನಕ್ಕ ಇದು? ಈ ಮನೇಲಿ ಯಾವತ್ತೂ ನಡೀದೇ ಇರೋದಲ್ಲ ಇವತ್ತು ನಡೀತಿದೆ. ಅದೇ ಅಕ್ಕ, ಶ್ರೀರಾಮನವಮಿ ಹಬ್ಬ ಬಂದ್ರೆ ಡೆಕೋರೇಷನ್ ಕೆಲ್ಸ ಆಗ್ಲಿ ಅಥವಾ ಯಾವುದೇ ಕೆಲ್ಸ ಆದ್ರೂ ನೀನೇ ಮಾಡ್ತಿದ್ದೆ. ಅದೆಲ್ಲ ಹನ್ಸಿಕಾ ಮಾಡಿದ್ರು ನೀನ್ ಒಪ್ತಾ ಇರ್ಲಿಲ್ಲ. ಹಾಗಿದ್ದಾಗ ಈಗ ಭಾಗ್ಯ ಎಲ್ಲ ಮಾಡ್ತಿದ್ರೆ ನೀನ್ ಅವಳಿಗೆ ಸಪೋರ್ಟ್ ಮಾಡೋದಂದ್ರೆ ಏನು? ನನಗರ್ಥ ಆಗ್ತಾ ಇಲ್ಲ. ನೀನ್ ಏನ್ ಯೋಚನೆ ಮಾಡಿ ಈ ತರ ಪ್ರಶ್ನೆ ಮಾಡ್ತಿದ್ಯಾ? ಅದನ್ ಹೇಳು ದೇವಯಾನಿ. ಅದೇ ಅಕ್ಕ, ಈ ಮನೆಗೆ ಯಾವತ್ತಿದ್ರೂ ಮನೀಷಾನೇ ಸೊಸೆ ಆಗೋದು. ನಿನ್ನಂತ್ರ ನಿನ್ ಜಾಗದಲ್ಲಿರೋಳು ಅವಳೆ. ನಿನ್ನಂತ್ರ ಈ ಮನೆಗೆ ಮಾಡ್ಬೇಕಾಗಿರೋದೆಲ್ಲ ಮಾಡೋಳು ಅವಳೆ. ಅಂಥದ್ರಲ್ಲಿ ನೀನು ಭಾಗ್ಯನ್ಗೆ ಹೇಳೋದು ಯಾಕೆ? ನಂಗೇನು ಅರ್ಥ ಆಗ್ತಾ ಇಲ್ಲ ಅಕ್ಕ. ನೋಡು ದೇವಯಾನಿ, ರಾತ್ರಿ ನಂಗೆ ಸ್ವಾಮಿಗಳು ಫೋನ್ ಮಾಡಿದ್ರು. ಸ್ವಾಮಿಗಳೇ, ಈ ಸಮಯದಲ್ಲಿ ಫೋನ್ ಮಾಡಿದ್ದೀರಾ? ಶ್ರೀರಾಮನವಮಿ ಪ್ರಯುಕ್ತ ಸೀತಾರಾಮ ಕಲ್ಯಾಣ ಮಾಡಿಸ್ತಿದ್ದೀರಾ ತಾನೆ? ಮಾಡಿಸ್ತಿದ್ದೀವಿ ಸ್ವಾಮಿಗಳೇ. ಈ ಸಾರಿ ನಿನ್ನ ಸೊಸೆ ಭಾಗ್ಯನ ಕೈಯಲ್ಲಿ ಶ್ರೀರಾಮನವಮಿನ ಮಾಡಿಸು. ಅವಳ ಕೈಯಲ್ಲಿ ಮಾಡಿಸಿದ್ರೆ ನಿಮ್ಮ ಮನೆಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಆಗ್ಲಿ ಸ್ವಾಮಿಗಳೇ, ಅವಳ ಕೈಯಿಂದನೇ ಎಲ್ಲಾನು ನಡೆಸ್ತೀನಿ. ಒಳ್ಳೇದಾಗ್ಲಮ್ಮ. ಆಗ್ಲಿ ಸ್ವಾಮಿಗಳೇ. ನೋಡು ದೇವಯಾನಿ, ಮನುಷ್ಯ ಈ ಕೆಲಸ ಎಲ್ಲ ಮಾಡ್ತೀನಿ ಅಂದ್ರೆ ನನ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ಭಾಗ್ಯ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಈ ಪೂಜೆ ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದ್ದಾರೆ. ಹಾಗೆ ಮಾಡಿದ್ರೆ ಮಿತ್ರಂಗೆ ಒಳ್ಳೇದಾಗತ್ತೆ ಅಂದ್ರು. ಮಿತ್ರಂಗೆ ಹೇಗಾದ್ರೂ ಒಳ್ಳೇದೇ ನಡೆಯುತ್ತೆ ಅಂದ್ರೆ ಆ ವಿಷಯನ ನಾನು ಮಾಡೇ ಮಾಡ್ತೀನಿ. ಇವಾಗ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಅಕ್ಕ ಏನ್ ಹೀಗ್ ಮಾತಾಡ್ತಿದ್ದಾಳೆ? ಇಲ್ಲಿ ತನಕ ಮನೀಷಾನೇ ತನ್ನ ಸೊಸೆ ಅಂದ್ಕೊಂಡಿದ್ದಾಳೆ ಅಂತ ನನಗ್ ನಂಬಿಕೆ ಇತ್ತು. ಆದ್ರೆ ಈಗ ಅವಳ ಮಾತಿನ ವರ್ಸೆ ನೋಡಿದ್ರೆ ಈಗ ಯಾವಾಗ ಏನಾಗತ್ತೋ ಅಕ್ಕನ್ ಮನ್ಸಲ್ಲಿ ಏನಿದ್ಯೋ ಅರ್ಥನೇ ಆಗ್ತಿಲ್ಲ. ಜೈ ಶ್ರೀರಾಮ್. 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 ಜೈ ಜೈ ಶ್ರೀರಾಮ್. 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 ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಮಾವ, ದೇವ್ರಿಗೆ ತೆಂಗಿನಕಾಯಿ ಹೊಡೀರಿ. ಇವಾಗ ಯಾಕಮ್ಮ? ಪೂಜೆ ನಾಳೆ ಅಲ್ವಾ? ಅದಕ್ಕೆ ಈಗ ತೆಂಗಿನಕಾಯಿ ಹೊಡಿಯೋದು. ಕಾಯಿ ಹೊಡಿರಿ ಅಂತ ಆ ಕೋದಂಡರಾಮ ಹೇಳಿದ್ನ? ಇಲ್ಲ, ನನ್ ತಾತ ಹೇಳಿದ್ದು. ಪೂಜೆ ಮಾಡಿಸ್ಕೊಳ್ದೆ, ನೈವೇದ್ಯ ಸ್ವೀಕಾರ ಮಾಡ್ದೆ ಮನೇಲಿ ದೇವ್ರು ಸುಮ್ಮನೆ ಇರಬಾರ್ದು. ಹೀಗೆ ತಾತ್ಕಾಲಿಕ ಸ್ಥಾಪನೆ ಮಾಡಿದಾಗ ಏನಾದ್ರೂ ನೈವೇದ್ಯ ಮಾಡಿ ತೃಪ್ತಿಪಡಿಸ್ಬೇಕು. ನೀನ್ ಈ ತಲೆಮಾರಾದ್ರೂ ನನ್ ಕಾಲದ ವಿಷಯ ಎಲ್ಲ ಗೊತ್ತು ಭಾಗ್ಯ ನಿಂಗೆ. ಹೌದಜ್ಜಿ, ಅತ್ಗೆ ಹೇಳೋ ಎಷ್ಟೋ ವಿಷಯನ ಹೀಗೆ ಚಿಕ್ಕ ಚಿಕ್ಕ ಕಥೆಗಳ ತರ ಬರೆಯೋದಕ್ಕೇನಾದ್ರೂ ಶುರು ಮಾಡಿದ್ರೆ ಒಂದು ದೊಡ್ಡ ಗ್ರಂಥನೇ ರೆಡಿ ಆಗತ್ತೆ ಗೊತ್ತಾ? ಸರಿಯಾಗಿ ಹೇಳ್ದೆ. ನೀವು ತೆಂಗಿನಕಾಯಿ ಒಡೆದು ಬನ್ನಿ. ಇವಳಿಗೇನಾಗಿದೆ? ಅರವಿಂದ, ಹೇಳಿ. ನಾಳೆ ಪೂಜೆಗೆ ಬರೋರೆಲ್ರಿಗೂ ರಿಟರ್ನ್ ಗಿಫ್ಟ್ಸ್ ಆಗಿ ಏನಾದರೂ ಸ್ವೀಟ್ಸ್ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಮೋತಿಚೂರ್ ಲಾಡು ಕೊಡೋಣ. ಯಾಕಜ್ಜಿ, ಅದು ನಿಮ್ಗಿಷ್ಟ ಅಂತನಾ? ಹಾಗೆಲ್ಲ ಏನಿಲ್ಲ. ನೀನೇನಂತ್ಯ ಅರವಿಂದ? ಹೌದ್ರಿ, ಅದನ್ನೆಲ್ಲ ಆರ್ಡರ್ ಮಾಡ್ಬಿಡಿ. ಆರ್ಡರ್ ಎಲ್ಲ ಯಾಕೆ ಅತ್ತೆ? ಮತ್ತೆ ಆರ್ಡರ್ ಮಾಡಿ ಕೊಡೋದಕ್ಕಿಂತ ನಾವೇ ಪ್ರೀತಿಯಿಂದ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವಾ? ಪ್ರೀತಿಯಿಂದ ಮಾಡೋದು ಒಳ್ಳೇದೇ, ಆದ್ರೆ ಅಷ್ಟೊಂದು ತಾಳ್ಮೆ ಯಾರಿಗಿದೆ ಹೇಳಿ? ನಾನಿದ್ದೀನಲ್ಲ ಅತ್ತೆ. ಐದು ಹೊತ್ತು ಆದ್ರೆ ಮಾಡ್ಬೋದು. ಎಲ್ಲಾರ್ಗೂ ಕೊಡುವಷ್ಟು ಮಾಡಕ್ಕಾಗತ್ತಾ ನಿನ್ ಕೈಲಿ? ಮಾಡು ಅಂತ ಒಂದ್ ಮಾತು ಹೇಳಿ ನೋಡಿ, ಬೆಳಗಾಗೋದ್ರಲ್ಲಿ ಮಾಡ್ಬಿಡ್ತೀನಿ. ನೀನು ಉತ್ಸಾಹದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಒಪ್ಪಿಗೆ ಕೊಟ್ಟು ಪ್ರೋತ್ಸಾಹಿಸೋದಕ್ಕಾಗಲ್ಲ. ಯಾಕೆ ಅಂದ್ರೆ ನೀನ್ ಮಾಡೋದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಮನೆ ಮರ್ಯಾದೆ ಹೋಗುತ್ತೆ. ಆ ಮರ್ಯಾದೆ ಭಾರನ ನನ್ ಭುಜದ ಮೇಲೆ ಹೊರ್ತೀನಿ ಅತ್ತೆ. ನನ್ ಮೇಲ್ ನಂಬಿಕೆ ಇಟ್ಟು ನೀವೆಲ್ಲರೂ ಆರಾಮಾಗಿರಿ. ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅರವಿಂದ? ಅವಳು ಹೇಳ್ತಾ ಇದ್ದಾಳಲ್ಲ ಧೈರ್ಯವಾಗಿ, ಅವಳು ಮಾಡ್ಲಿ ಬಿಡು. ನಾನ್ ಯಾವುದನ್ನು ಸುಲಭವಾಗಿ ನಂಬಲ್ಲ ಭಾಗ್ಯ. ಈ ಸಲ ನನ್ನ ನಂಬಿಕೆನ ಉಳಿಸ್ಕೊಂಡ್ರೆ ಒಳ್ಳೇದು. ಅತ್ಗೆ, ದೊಡ್ಡಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ಇನ್ ಲಾಡು ತಯಾರಿ ಶುರು ಮಾಡಿ. ಭಾಗ್ಯ, ಲಾಡುಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕು. ಆಲ್ರೆಡಿ ನಿಮ್ ಬಾಡಿಲೇ ಸಕ್ಕರೆ ಫ್ಯಾಕ್ಟ್ರಿ ಇದೆಯಲ್ಲ ಅಜ್ಜಿ, ಇನ್ನೂ ಸಕ್ಕರೆ ಬೇಕಾ? ನನ್ ಮರ್ಯಾದೆ ತೆಗಿಯೋಕೆ ಪಕ್ಕದಲ್ಲೇ ಇರ್ತೀಯ. ಅಜ್ಜಿನ ಯಾಕೋ ಹಾಗೆ ಗೋಳೈಕೋತಿದ್ಯಾ? ಇವನ್ ವಿಷಯ ನಾನ್ ನೋಡ್ಕೋತೀನಿ. ನಿಂಗಿದೆ ಬಾ 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 ನೀನು. ಅಜ್ಜಿ. ಮಾಡ್ತೀನಿ ಇರು ನಿಂಗೆ. ಅಮ್ಮ ಭಾಗ್ಯ, ಹೇಳಿ ಮಾವ. ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನ್ಗೂ ಹಬ್ಬಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ದೀನಿ. ಅವರು ಬರ್ತೀನಿ ಅಂತ ಹೇಳಿದ್ರು. ಸರಿ ಮಾವ, ಹೂ ಜೋಡ್ಸೋಣ ಬನ್ನಿ. ಹಲೋ.
ಬೇಬಿ ಬೇಬಿ, ಏನಮ್ಮ, ಏನಾಯ್ತು? ಆಗ್ಲೇ ಶ್ರೀರಾಮನವಮಿಗೆ ಹೋಗೋಕೆ ಟೈಮ್ ಆಗ್ತಿದ್ಯೆ. ಏನಾಯ್ತು ಅಂತೀಯಲ್ಲೇ? ನೋಡು, ನಿನ್ಗೋಸ್ಕರ ಒಳ್ಳೆ ಡ್ರೆಸ್ ತರಿಸಿದೀನಿ, ಹಾಕೊಂಡ್ ಬೇಗ ರೆಡಿ ಆಗು. ರೆಡಿ ಆಗು. ಯಾಕೆ ಹಾಗೆ ಎಸ್ತೆ? ಎಸಿದೆ ಏನ್ ಮಾಡ್ಲಿ? ಅದೇನು ನನ್ನ ಅತ್ತೆ ಮನೆ ಅನ್ನೋ ಹಾಗೆ ಕರೆದ್ ಕೂಡ್ಲೇನೆ ಹೋಗ್ಬಿಡೋದಾ? ಪ್ರತಿಯೊಂದಕ್ಕೂ ಹೀಗೆ ಆವೇಶ ಪಟ್ಟು ನಿರ್ಧಾರ ತಗೋಬಾರ್ದು. ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡಿ ನೋಡ್ಬೇಕು. ಸ್ವಲ್ಪ ಯೋಚನೆ ಮಾಡು. ನೀನ್ ಹೂ ಅಂದ್ರೆ ವಿವೇಕ್ ನಿನಗ್ ಸಿಗ್ತಾನೆ, ಆ ಮನೆ ಸೊಸೆ ಆಗ್ಬಹುದು. ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ನಾನ್ ಯಾಕೆ ವಿವೇಕ್ನ ಮದ್ವೆ ಮಾಡ್ಕೋಬೇಕು? ಯಾಕೆ ಮಾಡ್ಕೊಳಲ್ಲ? ವಿವೇಕ್ಗೇನ್ ಕಡಿಮೆ? ಅಂದ ಇಲ್ವಾ, ಆಸ್ತಿ ಇಲ್ವಾ? ಆದ್ರೆ ಅಮ್ಮ, ನಾನು ಇಷ್ಟಪಟ್ಟಿದ್ದು. ನಿನ್ ತಾಯಿ ಆದ್ರೂ ಕೂಡ ನಿನ್ಗೆ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ. ನೀನು ಜೀವನ ಪೂರ್ತಿ ಸಂತೋಷವಾಗಿ ಮಹಾರಾಣಿ ಹಾಗೆ ಬದುಕ್ಬೇಕು ಅಂದ್ರೆ ವಿವೇಕ್ನ ಮದ್ವೆ ಆಗೋದೇ ಕರೆಕ್ಟ್. ಈ ಡ್ರೆಸ್ ಹಾಕೊಂಡು ನೀನ್ ಅವನ್ ಮುಂದೆ ಅಲ್ಲಿ ಇಲ್ಲಿ ತಿರ್ಗಾಡಿದ್ರೆ ನಿನ್ ಪ್ರೀತಿಲಿ ತಕ್ಷಣ ಬೀಳ್ತಾನೆ. ನೀನು ಥಟ್ ಅಂತ ಆ ಮನೆ ಸೊಸೆ ಆಗ್ಬಹುದು. ಅರ್ಥ ಆಯ್ತಲ್ವಾ? ಬೇಗ ರೆಡಿ ಆಗು. ಆಗ್ತೀನಮ್ಮ, ಖಂಡಿತ ರೆಡಿ ಆಗ್ತೀನಿ. ಆದ್ರೆ ನೀನ್ ಹೇಳಿದಾಗೆ ಮಾಡೋಕ್ಕಲ್ಲ, ಆ ಭಾಗ್ಯನ್ನ ಆಡ್ಸೋದಿಕ್ಕೆ. ಆ ಶ್ರೀರಾಮ್ ನವಮಿ ಎಲ್ರಿಗೂ ಖುಷಿ ಕೊಟ್ರೆ ಆ ಭಾಗ್ಯನ್ಗೆ ಕಣ್ಣೀರ್ ಹಾಕ್ಸೋ ಹಾಗೆ ಮಾಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಮತ್ತೆ ಅಕ್ಕಂಗೆ ನೀನು ತೊಂದರೆ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ಯಾ? ಮದ್ವೆನಲ್ಲಿ ನೀನ್ ಮಾಡಿದಕ್ಕೆ ಅಕ್ಕ ಏನೋ ಸುಮ್ನೆ ಇದ್ಲು. ಶ್ರೀರಾಮ ನವಮಿ ದಿನ ಏನಾದ್ರೂ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಆ ವಿಷಯ ಇಲ್ಲೇ ಬಿಡು. ಯಾಕಂದ್ರೆ ನಾನ್ ಅಕ್ಕನ್ ತರ ಸುಮ್ನೆ ಇರೋಳಲ್ಲ. ವಿವೇಕ್ನ ನಿನ್ ಪ್ರೀತಿಲಿ ನೀನ್ ಬೀಳಿಸ್ಕೊಂಡ್ರೆ ನೀನು ಆ ಮನೆ ಸೊಸೆ ಆಗ್ತೀಯ. ಅಲ್ಲಿವರೆಗೂ ನೀನ್ ಅವಸರ ಪಡದೆ ಎಲ್ರ ಜೊತೆ ಒಳ್ಳೆಯವಳಾಗಿರಮ್ಮ. ಜಾಹ್ನವಿ, ನಾನ್ ಯಾಕೆ ಭಾಗ್ಯನ್ಗೆ ತೊಂದರೆ ಕೊಡ್ತೀನಿ ಹೇಳು? ನನ್ಗೆ ಮಿತ್ರ ಮಿಸ್ ಆಗಿದ್ದಕ್ಕೆ ಮದುವೆಯಲ್ಲಿ ಭಾಗ್ಯನ್ ಮೋಸ ಮಾಡ್ಬೇಕು ಅನ್ಕೊಂಡೆ. ನಾನು ಒಪ್ಕೋತೀನಿ. ಆದ್ರೀಗ ಅವ್ರಿಬ್ರಿಗೂ ಮದ್ವೆ ಆಗಿದ್ಯಲ್ಲ, ಇನ್ಯಾಕ್ ಹಾಗೆ ಯೋಚನೆ ಮಾಡ್ಲಿ? ಅಂಡ್ ನಾನೀಗ ಪೂರ್ತಿಯಾಗಿ ಚೇಂಜ್ ಆಗಿದ್ದೀನಿ ಜಾನ್ವಿ. ಅವಳು ನಿಂಗಷ್ಟೇ ಅಲ್ಲ, ನನ್ಗೂ ಅಕ್ಕ ಅಲ್ವಾ? ಮಿತ್ರ ನಿನಗ್ ಹೇಗೋ ನಂಗೂ ಭಾವ ಅಲ್ವಾ? ಅಕ್ಕ ಭಾವ ಅಂದ್ರೆ ಅಪ್ಪ ಅಮ್ಮನ ನಂತರ ಅವರೇ ಅಪ್ಪ ಅಮ್ಮ. ಅದಕ್ಕೆ ಅವ್ರ ವಿಷಯದಲ್ಲಿ ನಾನ್ ಯಾಕೆ ಮೋಸ ಮಾಡ್ತೀನಿ? ಖಂಡಿತ ಮಾಡಲ್ಲ. ಮಾಡದೇ ಇರೋದು ಒಳ್ಳೇದೆ. ಮಾಡ್ಬೇಕನ್ಕೊಂಡ್ರೆ ನನ್ನ ಇನ್ನೊಂದು ಮುಖನ ನೀನ್ ನೋಡ್ಬೇಕಾಗತ್ತೆ. ಶಾಲಿನಿ, ಹುಷಾರು. ಈ ಶಾಲಿನಿ ನಿನ್ ಬೆದರಿಕೆಗೆಲ್ಲ ಹೆದ್ರೋಳಲ್ಲ ಕಣೆ. ನಾನೇನ್ ಮಾಡ್ತೀನೋ ನೀನೇ ನೋಡ್ತೀಯಲ್ಲ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಸರಿ ಹೇಳಿದ್ದನ್ನ ಹೇಳ್ಬೇಕಪ್ಪ. ನಿಮ್ಗೆ ಹೇಳಿ ಹೇಳಿ ನನ್ನ ತಲೆ ನೋಯ್ತಾ ಇದೆ. ಮೊದಲು ಹೇಳಿದ್ದನ್ನ ಮಾಡು ಸಾಕು. ಇನ್ಮೇಲೆ ಫೋನ್ ಮಾಡ್ಬೇಡ. ಇಡು ಫೋನ. ಏನಾಯ್ತು ಮಾವ? ಕೋಪ ಮಾಡ್ಕೊಂಡು ತಲೆ ನೋಯ್ತಾ ಇದೆಯಮ್ಮ. ನಿಮ್ಗೆ ತಲೆನೋವು ಕೋಪ ಬಂತ ಅಥವಾ ಕೋಪ ಬಂದಿದ್ರಿಂದ ತಲೆನೋವು ಬಂತ? ನೀನ್ ಕೇಳ್ತಿರೋ ಪ್ರಶ್ನೆ ಚಿಕ್ಕದೇ ಇರಬಹುದು, ಆದ್ರೆ ಅದ್ರಲ್ಲೇನೋ ಲಾಜಿಕ್ ಇದೆಯಮ್ಮ. ಮನ್ಸು ಪ್ರಶಾಂತವಾಗಿದ್ರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ. ಸರಿ ಸರಿ, ಸ್ವಲ್ಪ ಶುಂಠಿ, 2 ಲವಂಗ ಹಾಕಿ ಒಂದು ಟೀ ಕೊಡ್ತೀನಿ. ನಿಮ್ ತಲೆನೋವು ಎಲ್ಲಿಂದ ಬಂತೋ ಅಲ್ಗೆ ಓಡೋಗುತ್ತೆ. ಆ ಕೆಲ್ಸ ಮಾಡಿ ಪುಣ್ಯ ಕಟ್ಕೋ ಭಾಗ್ಯ. ನಂಗೂ ಕೂಡ ಒಂದೊಳ್ಳೆ ಲೆಮನ್ ಟೀ ಮಾಡ್ಕೊಟ್ರೆ
ನಿಮ್ ಪುಣ್ಯ ಇನ್ನೂ ಜಾಸ್ತಿ ಆಗತ್ತೆ ಅತ್ಗೆ. ಭಾಗ್ಯಗೆ ಪುಣ್ಯ ಕೊಡೋದು ನೀವೇನಾ? ನಾನು ಕೊಡ್ತೀನಿ. ಅಮ್ಮ ಭಾಗ್ಯ, ನಂಗೂ ಕೂಡ ಡಿಕಾಕ್ಷನ್ ಜಾಸ್ತಿ ಹಾಕಿ ಸ್ಟ್ರಾಂಗ್ ಆಗಿ ಒಳ್ಳೆ ಟೀ ಮಾಡ್ಕೊಂಬಮ್ಮ. ಎಲ್ರೂ ಇಲ್ಲೇ ಇರಿ, 5 ನಿಮಿಷಕ್ಕೆ ತಂದ್ಬಿಡ್ತೀನಿ. ಅತ್ಗೆ 3 ಜನಕ್ಕೆ 3 ತರ ಟೀ ಮಾಡ್ಬೇಕು. 5 ಮಿನಿಟ್ಸ್ ಅಲ್ಲಿ ತಂದ್ಕೊಡ್ತೀರಾ ನೀವು? ನೋಡ್ತಿರು. ಅರವಿಂದ, ಭಾಗ್ಯ ಎಲ್ರಿಗೂ ಟೀ ಮಾಡ್ತಾ ಇದ್ದಾಳೆ, ನಿನಗೂ ಏನಾದ್ರೂ ಬೇಕಾ? ನಂಗೇನು ಬೇಡ ರೀ, ನೀವು ಬನ್ನಿ ಮಾ. ಮಾವ, ನಾನು ಹೋಗಿ ನಿಮ್ಗೆಲ್ಲ ಟೀ ತರ್ತೀನಿ. ಹಾ. ಭಾಗ್ಯ, 3 ಜನಕ್ಕೆ 3 ತರ ಟೀ, ನಿನಗೆ ಕಷ್ಟ ಆಗ್ಬೋದೇನೋ? ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಪ್ರೀತಿ ಅಂದ್ಕೊಂಡ್ರೆ ಇಷ್ಟ. ಅಂದ್ಕೊಳ್ಳೋದ್ರ ಮೇಲೆ ಎಲ್ಲ ನಿಂತಿರುತ್ತೆ ಮಾವ. ಇರಿ, ಮಾಡ್ಕೊಂಡ್ ಬರ್ತೀನಿ. ವಾಟ್ಸ್ ರಾಂಗ್ ವಿತ್ ಯು? ನಥಿಂಗ್. ನೋಡಿದ್ರೆ ಇಗ್ನೋರ್ ಮಾಡ್ತಿದ್ಯಾ, ನಕ್ಕಿದ್ರೆ ಇರಿಟೇಟ್ ಆಗ್ತಿದ್ಯಾ, ಕರೆದ್ರೆ ಕೇಳ್ದೆ ಇರೋವಾಗ ಹೊರಟೋಗ್ತಾ ಇದ್ಯಾ. ಏನಾಗಿದೆ ನಿನಗೆ? ಆ ಮಾತನ್ನ ನಾನ್ ಕೇಳ್ಬೇಕು. ಅಂದ್ರೆ ತುಂಬಾ ತುಂಬಾ ಬದಲಾಗೋಗಿದ್ಯಾ ಮಿತ್ರ. ಮನೀಷಾ, ಮನೀಷಾ ಇರು. ಮನೀಷಾ, ಡೋಂಟ್ ಇರಿಟೇಟ್ ಮೀ. ಲೆಟ್ ಮೀ ನೋ ವಾಟ್ ಹ್ಯಾಪನ್ಡ್. ಬದಲಾಗಿದ್ದೀನಿ ಅಂದ್ರೆ? ಮೆಸೇಜ್ಗೆ ರಿಪ್ಲೈ ಕೂಡ ಕೊಡದೆ ಇರೋಷ್ಟು ಬದಲಾಗೋಗಿದ್ಯಾ. ವಾಟ್? ಒಂದ್ ಕಾಲದಲ್ಲಿ ನನ್ ಮೆಸೇಜ್ಗೆ ಸೆಕೆಂಡ್ಸ್ ಅಲ್ಲಿ ರಿಪ್ಲೈ ಮಾಡ್ತಿದ್ದೆ, ಇವಾಗ ನಿಮಿಷ ಗಂಟೆಗಳಾದ್ರೂ ಕೂಡ ರಿಪ್ಲೈ ಮಾಡೋದಿಲ್ಲ. ಅಂದ್ರೆ ನೀನ್ ಬದಲಾದಾಗಲ್ವಾ? ರಿಪ್ಲೈ ಮಾಡಿಲ್ಲ ಅಂತ ಇಷ್ಟು ರಿಡಿಕ್ಯುಲಸ್ ಆಗಿ ಬಿಹೇವ್ ಮಾಡ್ತಿದ್ಯಾ? ಐ ಲವ್ ಯು ಅಂತ ಮೆಸೇಜ್ ಮಾಡಿದ್ರೆ ಐ ಲವ್ ಯು ಟೂ ಅಂತ ಹೇಳೋಕೆ ನೀನೀಗೂ ಅಡ್ಡ ಬರುತ್ತಾ? ಸ್ಟಾಪ್ ಇಟ್ ಮನೀಷಾ. ಸೆನ್ಸಿಬಲ್ ಆಗಿ ಮಾತಾಡು, ಹೀಗೆ ಸಿಲ್ಲಿ ಆಗಲ್ಲ. ನನಗೆ ಅರ್ಥ ಆಗ್ತಿದೆ ಮಿತ್ರ. ನನ್ ಮೇಲೆ ಪ್ರೀತಿ ಕಮ್ಮಿ ಆಗಿ ಭಾಗ್ಯ ಮೇಲೆ ಒಲವು ಜಾಸ್ತಿ ಆಗ್ತಿದೆ ಅಲ್ವಾ? ನಮ್ ಬಗ್ಗೆ ಮಾತಾಡು, ಮಧ್ಯದಲ್ಲಿ ಭಾಗ್ಯನ್ ಬಗ್ಗೆ ಮಾತಾಡ್ಬೇಡ. ಓ, ಅವಳಿಗೆ ಏನೂ ಹೇಳ್ಬಾರ್ದಾ? ಅವಳು ಅಷ್ಟು ಹೆಚ್ಚಾಗೋದ್ಲಾ? ಹೇಳು ಮಿತ್ರ. ಹೌದು ಹೌದು, ನಿನಗಿಂತ ಅವಳೇ ಹೆಚ್ಚು. ನಿನಗಿಂತ ಅವಳೇ ನನಗೆ ಹೆಚ್ಚಾಗಿದ್ದಾಳೆ. ಇನ್ಫ್ಯಾಕ್ಟ್ ನನಗಿಂತ ಅವಳೇ ನನಗೆ ಹೆಚ್ಚಾಗಿದ್ದಾಳೆ. ಈ ಖುಷಿನಲ್ಲಿ ನಿನಗೆ ನೀನಿರ್ಬೇಕಾದ ಜಾಗದಲ್ಲಿ ಭಾಗ್ಯ ಇದ್ದಾಳೆ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಅವಳು ಮಾಡ್ತಿದ್ದಾಳೆ. ಅವಳನ್ನ ದೂರನೂ ಇಡಕ್ಕಾಗ್ದೆ, ಅವಳ ಹತ್ರನೂ ಇರೋಕ್ಕಾಗ್ದೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿನಗೆ ಗೊತ್ತಿದ್ಯಾ? ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಆವತ್ತು ಅವಳಿಗೆ ತಾಳಿ ಕಟ್ಟು ಅಂತ ಹೇಳಿದೆ, ಆದ್ರೆ ಇವತ್ತು ಆ ತಾಳಿಲಿರೋ ಒಂದೊಂದು ಮಣಿನೂ ಒಂದು ಆಯುಧದ ಹಾಗೆ ನನ್ನ ಎದೆನ ಚುಚ್ಚುತ್ತೆ ಅಂತ ನಿನಗೆ ಗೊತ್ತಾ? ಭಾಗ್ಯ ಪ್ರೀತಿಯಿಂದ ನೋಡಿದ್ರೆ ರೆಸ್ಪಾಂಡ್ ಮಾಡಕ್ಕಾಗ್ತಿಲ್ಲ, ಅಭಿಮಾನದಿಂದ ಮಾತಾಡಿದ್ರೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಒಳ್ಳೆ ಬುದ್ಧಿ ಇರಲಿಲ್ಲ ಅಂದ್ರೆ ದೂರ ಇಡ್ಬೋದಿತ್ತು. ಒಳ್ಳೆ ಗುಣ ಇರೋ ಅವಳನ್ನ ಹೀಗೆ ನೆಗ್ಲೆಕ್ಟ್ ಮಾಡೋದು ತುಂಬಾ ಕಷ್ಟ.
ಶತ್ರು ಆದ್ರೆ ದ್ವೇಷಿಸಬಹುದು. ಸ್ನೇಹ ತೋರಿಸೋ ಅವಳಿಂದ ದೂರ ಇರೋದು ಕಷ್ಟ.